ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೂ ಲೆಟರ್ಸ್ ಆಗಿತ್ತು ಒಂದ್ಸಲ ರಿವೈಸ್ ಮಾಡ್ಬಿಡ್ತೀನಿ. ನಿಮ್ಗೆ ಅರ್ಥ ಆಯ್ತಾ ಮಕ್ಳ? ಓಕೆ, ಒಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ಬರ್ಕೊಳ್ಳೋಣ ಸೈಡ್ ಅಲ್ಲಿ, ಬಟ್ ನೀವು ಬರ್ಕೊಂಡ್ಬೇಡಿ, ಓರಲ್ ಆಗಿ ನಾನು ಹೇಳ್ತೀನಿ. ಹ ಅರಸ ಅಂದ್ರೆ ಓರಲ್ ಆಗಿ ಹೇಳಿ. ಹರಸ. ಆನೆ. ಇಲಿ. ಈರುಳ್ಳಿ. ಆಯ್ತಾ? ನೆಕ್ಸ್ಟ್ ಉಗಿಬಂಡಿ. ಉಗಿಬಂಡಿ. ಊಟ. ಊಟ. ಋಷಿ. ಋಷಿ. ಇಲ್ಲಿವರೆಗೂ ಆಗಿದೆ ಅಲ್ಲ? ಓಕೆ. ನಿಮ್ಗೆ ಕಾಪಿ ರೈಟಿಂಗ್ ಎಲ್ಲಿವರೆಗೂ ಆಗಿದೆ? ಕಾಪಿ ರೈಟಿಂಗ್ ಬುಕ್ಸ್ ತಗೊಂಡಿದ್ದೀರಲ್ಲ, ಫಸ್ಟ್ ಲೆಟರ್ ಆಗಿದೆ ಅಲ್ಲ, ಪೇಜ್ ನಂಬರ್ ಇಲ್ಲಿ ನೋಡಿ. ಕಾಪಿ ರೈಟಿಂಗ್ ಇದನ್ನ ಬರ್ಕೊಂಬಿಡಿ ಫಸ್ಟ್. ಲರ್ನ್ ಅಂಡ್ ರೈಟ್ ಕಾಪಿ ರೈಟಿಂಗ್. ಹೋಮ್ವರ್ಕ್ ಇದು. ಲರ್ನ್ ಅಂಡ್ ರೈಟ್ ಕಾಪಿ ರೈಟಿಂಗ್, ಪೇಜ್ ನಂಬರ್ ಬಂದು 4. ಇಲ್ಲಿ ನೋಡಿ 4. ಅರ್ಥ ಆಯ್ತಾ? ಫಸ್ಟ್ ಲೆಟರ್ ಆಗಿರೋದಲ್ವಾ, ಲಾಸ್ಟ್ ವೀಕ್ ಕೊಟ್ಟಿದ್ದೀನಲ್ವಾ. ಈ ಲೆಟರ್ ಆಗಿದೆ ಅಲ್ಲ, ಆಗಿಲ್ಲ ಅಂದ್ರೆ ಬರ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಕಾಪಿ ರೈಟಿಂಗ್ ಸ್ಟಾರ್ಟ್ ಮಾಡಿ. ಆ ಲೆಟರ್ ಆಗಿದೆ. ನೆಕ್ಸ್ಟ್ ಆಗಿಲ್ಲದೆ ಇದ್ರೂ ಬರ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಇದನ್ನ ಮಾತ್ರ ಮೆನ್ಷನ್ ಮಾಡ್ತೀನಿ. ಆಯ್ತಾ? ಫಸ್ಟ್ ಪೇಜ್ ಬರಿಬೇಕು, ಪೇಜ್ ನಂಬರ್ 3, ಅಂಡ್ ಮತ್ತೆ ಇದು ಪೇಜ್ ನಂಬರ್ 4. ಒಂದೇ ಲೆಟರ್. ಆಲದ ಮರ, ಆಶ್ರಮ. ಅರ್ಥ ಆಯ್ತಾ? ಕಾಪಿ ರೈಟಿಂಗ್ ಬರಿಬೇಕಾದ್ರೆ ನೀವು ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಡಾಟಸ್ ಇದೆಯಲ್ಲ, ಈ ಡಾಟಸ್ನ ಪೆನ್ಸಿಲಲ್ಲಿ ನೀಟಾಗಿ ತಿದ್ದಬೇಕು ಅಥವಾ ಟ್ರೇಸ್ ಮಾಡಬೇಕು. ಇದು ಅಷ್ಟೇ, ನೀಟಾಗಿ ಟ್ರೇಸ್ ಮಾಡಿ. ಈ ಬ್ಲೂ ಲೈನ್ ಏನಿದೆ, ಈ 2 ಲೈನ್ಸು ಇದ್ರೊಳಗಡೆನೆ ಲೆಟರ್ಸ್ ಬರಿಬೇಕು. ಗುಂಡಾಗಿ, ಅಕ್ಷರ ಗುಂಡಾಗಿರ್ಬೇಕು. ಮತ್ತೆ ಲೈನ್ಸ್ ಇಂದ ಹೊರಗಡೆ ಬರಬಾರ್ದು. ಈ ಬುಕ್ಕಲ್ಲೂ ಅಷ್ಟೇ, ನೀವು 2 ಲೈನ್ಸ್ ಬುಕ್ಕಲ್ಲಿ ಆಲ್ಫಾಬೆಟ್ಸ್ ಪ್ರಾಕ್ಟೀಸ್ ಮಾಡ್ತೀರಲ್ಲ, ಆ ಬುಕ್ಸ್ ಅಲ್ಲೂ ಅಷ್ಟೇನೆ. ಅರ್ಥ ಆಯ್ತಲ್ಲ? ಈಗ ನಾನು ರಫ್ ನೋಟಲ್ಲಿ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ಇಷ್ಟು. ಕ್ಲಾಸ್ ವರ್ಕ್ ಸ್ಟಾರ್ಟ್ ಆದಾಗ ನೀವೇನ್ ಮಾಡ್ಬೇಕು, ಕ್ಲಾಸ್ ವರ್ಕ್ PDF ಅಲ್ಲಿ ಬರುತ್ತಲ್ವಾ, ಹೋಮ್ ವರ್ಕ್ ಬರುತ್ತಲ್ಲ, ಅವಾಗ ನೀವು ಏನ್ ಮಾಡ್ಬೇಕು, 2 ಲೈನ್ಸ್ ಒಳಗಡೆನೆ ಬರಿಬೇಕು, ಅಕ್ಷರ ಹೊರಗಡೆ ಬರಬಾರ್ದು. ಇಲ್ಲಿ ಬ್ಲೂ ಲೈನ್ ಏನಿದೆ ಇದ್ರೊಳಗಡೆನೆ ಬರಬೇಕು. ಎಕ್ಸಾಂಪಲ್ ಪೇಜ್ ನಂಬರ್ 4. ಅರ್ಥ ಆಯ್ತಾ? ಫುಲ್ ಪೇಜ್ ಬರಿಬೇಕು. ನೆಕ್ಸ್ಟ್ ಈಗ ಏನ್ ಮಾಡ್ತೀರಾ, ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಎಷ್ಟು ಬಾಕ್ಸ್ ಇದೆ ಟೋಟಲು? 1 2 3 4 5 6 ಅನ್ಕೊಳ್ಳಿ. ಇದೆ 2 ಲೈನ್ಸ್ ಅಂತ ಅನ್ಕೊಳ್ಳಿ. ಬ್ಲೂ ಲೈನ್ ಅಲ್ಲಿ ಇದೆ. ಈಗ ನೀವೇನ್ ಮಾಡ್ತೀರಾ ನೋಡಿ. ಇಲ್ಲಿ ಏನಿದೆ ಅದೇ ಓದ್ಬೋದು, ಪರವಾಗಿಲ್ಲ. ಆಲದ ಮರ. ಆನೆ ಅಂತಾನು ಬರುತ್ತೆ. ಆಲದ ಮರ. ಆಲದ ಮರ. ಆಲದ ಮರ. ಆಲದ ಮರ. ಅರ್ಥ ಆಯ್ತಾ? ಈ ರೀತಿ ನೀಟಾಗಿ ಬರಿಬೇಕು. ಅರ್ಥ ಆಯ್ತಲ್ಲ ಮಕ್ಕಳ? ಕಾಪಿ ರೈಟಿಂಗು ನೀಟಾಗಿ ಲೈನ್ಸ್ ಒಳಗಡೆನೆ ಬರಿಬೇಕು. ಈಗಿರುತ್ತೆ, ಈಗೆಲ್ಲ ಬರಿಬಾರ್ದು. ದಿಸ್ ಇಸ್ ರಾಂಗ್. ಓಕೆ, ದಿಸ್ ಇಸ್ ರೈಟ್.
ಲೈನ್ಸ್ ಒಳಗಡೆನೆ ಇರಬೇಕು. ಈ ಬ್ಲೂ ಲೈನು ಈ ಬ್ಲೂ ಲೈನ್ ಟಚ್ ಆಗಬೇಕು. ನಿಮ್ಮ ಬುಕ್ಸಲ್ಲಿ ಬ್ಲೂ ಲೈನ್ ಇದೆ ಕಾಪಿ ರೈಟಿಂಗಲ್ಲಿ, ಅರ್ಥ ಆಯ್ತಾ? ಈ ಬ್ಲೂ ಲೈನ್ ಒಳಗಡೆನೆ ಅಕ್ಷರ ಟಚ್ ಆಗಬೇಕು. ಪೆನ್ಸಿಲ್ ಶಾರ್ಪ್ ಮಾಡಿ ನೀಟಾಗಿ ಬರಿಬೇಕು. ಅರ್ಥ ಆಯ್ತಲ್ಲ? ಇದು ಪೇಜ್ ಆ ಲೆಟರ್ ಕಾಪಿ ರೈಟಿಂಗು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಋಷಿ. ನೆಕ್ಸ್ಟ್ ಏನ್ ಕಲಿತೀವಿ ನಾವು? ನೆಕ್ಸ್ಟ್ ಲೆಟರ್ ಏನು? ಎ ಲೆಟರ್ ಬರುತ್ತೆ. ಎಲೆ ಹೇಗಿರುತ್ತೆ? ನೋಡಿ, ಇಲ್ಲೊಂದ್ಸಲ ನೋಡಿ. ಇದು UKG ಬುಕ್ಕೆ ಅಲ್ವಾ? ಅರಸ ಹೇಳಿ. ಅರಸ. ಆನೆ. ಇಲಿ. ಈಜು. ಉದಯ. ಊಟ. ಋಷಿ. ಎಲೆ. ಏಡಿ. ಐದಳ. ಅರ್ಥ ಆಯ್ತಾ? ಒಂಟೆ. ಓಲಗ. ಔಷಧ. ಅಂಗಿ. ಅರ್ಥ ಆಯ್ತಾ? ಎಲೆ. ಎಲೆ ಹೇಗ್ ಬರಿಬೇಕಂತ ಹೇಳ್ಕೊಡ್ತೀನಿ ನಿಮ್ಗೆ. ಸಾರಿ ನೋಡಿ, ಎಲೆ. ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ? ಸ್ಮಾಲ್ ಕರ್ವ್ ಮಾಡ್ತೀರಾ ಅಲ್ಲ? ಸ್ಮಾಲ್ ಕರ್ವ್ ಮತ್ತೆ ಡಬಲ್ ಕರ್ವ್. ಓಕೆ, ನೆಕ್ಸ್ಟ್ ಡಬಲ್ ಕರ್ವ್ ಆದ್ಮೇಲೆ ಸ್ವಲ್ಪ ಮೇಲೆ ಹೋಗ್ತೀರಾ. ಆಯ್ತಾ? ಫೋರ್ತ್ ಸ್ಟೆಪ್ ಅಲ್ಲಿ ಇಲ್ಲಿವರೆಗೂ ಬಂದಿದ್ದೀರಲ್ಲ ಮೇಲೆ, ಈಗ ಮೇಲ್ ಬರಬೇಕು. ಈ ತರ ಕರ್ವ್ ಮಾಡಬೇಕು ಸ್ಲೋ ಆಗಿ. ಎಲೆ. 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 ಅರ್ಥ ಆಯ್ತಾ? ಇದನ್ನ ರಫ್ ನೋಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಹೇಳಿ. ಎಲೆ. 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 ಇದನ್ನ ಬರ್ಕೊಳ್ಳಿ ನೀಟಾಗಿ.
ಎ ನೆಕ್ಸ್ಟ್ ಲೆಟರು ಎ ಡಿ ಎ ಡಿ ಎಡಿ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಕಾರ ಹೇಗಿರುತ್ತೆ ಅಂದ್ರೆ ನೋಡಿ, ಈ ರೀತಿ ಇರುತ್ತೆ, ಇಷ್ಟೇ ಇರುತ್ತೆ ಅಲ್ವಾ ಟೆಕ್ಸ್ಟ್ ಬುಕ್ ಪ್ರಕಾರ. ನಾವು ಬರಿಬೇಕಾದ್ರೆ ಏನ್ ಮಾಡ್ತೀವಿ, ಈಗ ಸ್ವಲ್ಪ ಕರ್ವ್ ಮಾಡ್ತೇವೆ ಆಯ್ತಾ. ಈ ತರನು ಬರಿಬಹುದು, ಈ ತರನು ಬರಿಬಹುದು, ಅರ್ಥ ಆಯ್ತಾ. ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಇದನ್ನೇ ಕನ್ಸಿಡರ್ ಮಾಡ್ತೀವಿ, ಅರ್ಥ ಆಯ್ತಾ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಕ್ಷರಗಳನ್ನ ಬರಿಬೇಕಾದಾಗ ಇದನ್ನ ಯೂಸ್ ಮಾಡ್ತೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡೋಣ, ಅರ್ಥ ಆಯ್ತಲ್ಲ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ಎ ಡಿ ಫಸ್ಟ್ ಸ್ಟೆಪ್ ಬಂದು ಈ ತರ ಕರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ಇಲ್ಲಿ ಡಬಲ್ ಕರ್ವ್ ಮಾಡ್ತೀರಾ. ಫಸ್ಟ್ ಸ್ಟೆಪ್ ಅಲ್ಲಿ ಬಂದು ಇಲ್ಲಿವರೆಗೂ ಎಂಡ್ ಆಗುತ್ತಾ, ಆಯ್ತಾ. ಈಗ ಇಲ್ಲಿವರೆಗೂ ಬರ್ತೀರಲ್ಲ, ಹಿಂಗೆ ಸ್ಲೋ ಮಾಡ್ಕೊಂಡು ಮೇಲೆ ಹೋಗ್ಬೇಕು. ಎ ಡಿ ಅರ್ಥ ಆಯ್ತಾ. ಬರ್ಕೊಳ್ಳಿ ಮಕ್ಕಳ, ಇದನ್ನ ನೀಟಾಗಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎ ಡಿ ಆಗಿದೆ ಅಲ್ಲ. ನೆಕ್ಸ್ಟ್ ಲೆಟರ್ ಏನು, ಐ ಅಂದ್ರೆ ಐದಳ. ಅಂದ್ರೆ ಏನು, 5 ಪೆಡಲ್ಸ್ ಇರೋದಕ್ಕೆ ನಾವು ಇದು ಪೆಡಲ್ ಹೂದು ಇರುತ್ತಲ್ಲ ಎಲೆ, 1 2 3 4 5 1 2 3 4 5
ಆಯ್ತಾ. ಇದಕ್ಕೆ ನಾವು 5 ಇದಿರೋದ್ರಿಂದ ನಾವು ಐದಳ ಅಂತ ಕರಿತೀವಿ. ಕೌಂಟ್ ಮಾಡಿ 1 2 3 4 5. ಒಂದು ಕನ್ನಡದಲ್ಲೆಲ್ಲ 1 2 3 4 5. ಅದಕ್ಕೆ ನಾವು ದಳ ಅಂದ್ರೆ ಊದು ಇದಿರುತ್ತಲ್ಲ ಪೆಡಲ್ಸ್ದು ಒಂದೊಂದೇ ಎಲೆ, ಅದಕ್ಕೆ ನಾವು ಐದಳ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ. ಹೇಗ್ ಬರೆಯೋದಂತ ಹೇಳ್ಕೊಡ್ತೀನಿ ನಿಮ್ಗೆ. ಇದನ್ನ ಬರ್ಕೊಂಡು ಇದನ್ನ ಫುಲ್ ಪೇಜ್ ಬರಿಬೇಕು ನೀವು ರಫ್ ನೋಟ್ ಅಲ್ಲಿ. ಅರ್ಥ ಆಯ್ತಾ. ರಫ್ ನೋಟ್ ಅಲ್ಲಿ ಫುಲ್ ಪೇಜ್ ಬರಿಬೇಕು. ಹೇಳಿದೀನಲ್ವಾ ಹಿಂದಿನ ತರಗತಿಯಲ್ಲಿ ನಿಮ್ಗೆ. ಒಂದು ನಿಮಿಷ ಹೇಳ್ಕೊಡ್ತೀನಿ ನಿಮ್ಗೆ, ಹೀಗಿರ್ಲಿ. ಇದು ಅಷ್ಟೇ. ಫಸ್ಟ್ ಕರ್, ಇಲ್ಲಿ ಡಬಲ್ ಕರ್, ಇಲ್ಲಿ ಮೇಲೆ ಹೋಗ್ತೀರಾ, ಇಲ್ಲಿವರೆಗೂ ಎಂಡ್ ಆಗಿದೆ ಅಲ್ಲ. ಈಗ ಡಬಲ್ ಇನ್ನೊಂದು ಕರ್ ಮಾಡಬೇಕು. ಐದಳ ಹೇಳಿ. ಐದಳ 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 ಐದಳ. ಈ ತರ ಫಸ್ಟ್ ರಫ್ ನೋಟ್ ಅಲ್ಲಿ ನಿಮ್ನ ಹತ್ರ 2 ಲೈನ್ಸ್ ಬುಕ್ಸ್ ಇರುತ್ತಲ್ಲ, ಅದು ನೀಟಾಗಿ ಫಸ್ಟ್ ಲೆಟರ್ಸ್ ನ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ ಮಕ್ಕಳ. ಈಗ 3 ಲೆಟರ್ಸ್ ಇಷ್ಟೇ ಸಾಕು ನಿಮ್ಗೆ. ಇಷ್ಟೊಂದು ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನಿಮ್ಗೆ ಹೇಗೆ ಅಂತ. ಓಕೆ, ಇದು ಬರ್ಕೊಂಡ್ಬಿಡಿ. ಫಸ್ಟ್ ಲೆಟರ್ ಏನು ಅಭ್ಯಾಸ ಮಾಡಿದ್ರಿ? ಎ. ಎಲೆ ಅಲ್ವಾ. ಈಗ ರಫ್ ನೋಟ ಅಂತ ಅನ್ಕೊಳ್ಳಿ. ಹೇಗ್ ಬರಿಬೇಕಂತ ತಿಳ್ಕೊಂಡಿದ್ದೀರಾ. ಈಗ 2 ಲೈನ್ಸ್ ಟಚ್ ಮಾಡಿ ಎಲೆ ಬಾಯಲ್ಲಿ ಹೇಳ್ಕೊಂಡೆ ಬರಿಬೇಕು. ಎಲೆ ಎಲೆ ಎಲೆ. ರಫ್ ನೋಟಲ್ಲಿ ಹೇಳ್ತಾ ಇರೋದು ನಿಮ್ಗೆ ಹೇಗ್ ಬರಿಬೇಕಂತ. ಇದು ಹೇಗ್ ಬರಿಬೇಕಂತ ಹೇಳ್ಕೊಟ್ಟಿದ್ದೀನಿ, ಬಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಎಲೆ 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 ಎಲೆ. ಅರ್ಥ ಆಯ್ತಾ. ಓಕೆ, ಈಗ ಏಡಿ ಹೇಗ್ ಬರೀತೀರಾ, ಹೀಗೆ ಬಾಯಲ್ಲಿ ಹಿಡ್ಕೊಂಡು ಲೈನ್ ಸ್ಟಿಚ್ ಮಾಡಿ ಏಡಿ 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 ಏಡಿ
ಎ ಎಡಿ ಎ ಎಡಿ. ಅರ್ಥ ಆಯ್ತಾ? ನೀಟಾಗಿ ಒಂದೊಂದೇ ಅಕ್ಷರನ ಬಾಯಲ್ಲಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಲೈನ್ಸ್ ಹಾಕೊಬೇಕು ನೀಟಾಗಿ. ಓಕೆ, ಇದಾಯ್ತಲ್ಲ ಮಕ್ಕಳ. ನೆಕ್ಸ್ಟ್ ಐದಳ ಹೇಳಿ. ಐದಳ. 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 ಇದು ಕರ್ವು ಸ್ವಲ್ಪ ಹಾಗೆ ಹೀಗೆ ಆಗುತ್ತೆ, ನಿಮ್ಗೆ ಎಷ್ಟು ಬೇಕಷ್ಟು ಬರ್ಕೊಳ್ಳಿ, ನೀಟಾಗಿರ್ಬೇಕಂದ್ರೆ. ಐದಳ. 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 ನೋಡಿ ಈ ತರ ಲೈನ್ಸ್ ಇಂದ ಹೊರಗಡೆ ಬಂದ್ಬಿಡುತ್ತೆ, ನೀಟಾಗಿ ಸ್ಲೋ ಆಗಿ ಬರಿಬೇಕು. ಅದಕ್ಕೆ ಅರ್ಥ ಆಯ್ತಾ? ಹೇಳಿ. ಐದಳ. ಅರ್ಥ ಆಗಿದೆಯಾ? 3 ಲೆಟರ್ಸು. ಓಕೆ ಚಿಲ್ಡ್ರನ್, ಗುಡ್ ಚಿಲ್ಡ್ರನ್. ನೀಟಾಗಿ ಒಂದೊಂದೇ ಲೆಟರ್ನ ಪ್ರಾಕ್ಟೀಸ್ ಮಾಡಿ. ಈಗ 3 ಲೆಟರ್ಸ್ ಹೇಳ್ಕೊಟ್ಟಿದ್ದೀನಲ್ಲ, ಇವತ್ತು ಒಂದೇ ದಿನ ಎಲ್ಲ 3 ಲೆಟರ್ಸು ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ, ವೀಕ್ಲಿ ಒಂದೇ ಕ್ಲಾಸಸ್ ಅಲ್ವಾ, ಒಂದೊಂದೇ ಲೆಟರ್ ನೀಟಾಗಿ ಒಂದೊಂದೇ ಲೆಟರ್ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ. ಓಕೆ ಚಿಲ್ಡ್ರನ್. ನೆಕ್ಸ್ಟ್ ಇರು ಋಷಿ ವರ್ಗು ಆಯ್ತಲ್ವಾ? ಎಲೆ, ಏಡಿ, ಐದಳ. ಓಕೆ ನೋಡಿ, ಇವಾಗ ಹೇಳಿ. ಅರಸ. ಜೋರಾಗಿ ಹೇಳ್ಬೇಕು, ಓರಲ್ಲಿದು. ಅರಸ. ಆನೆ. ಇಲಿ. ಈರುಳ್ಳಿ. ಉಗಿಬಂಡಿ. ಊಟ. ಋಷಿ. ಎಲೆ. ಏಡಿ. ಐದಳ. ಓಕೆ, ಹೇಳಿ ಜೋರಾಗಿ, ಫಾಸ್ಟ್ ಆಗಿ ಹೇಳೋಣ ಇವಾಗ. ಅರಸ. ಆನೆ. ಇಲಿ. ಈರುಳ್ಳಿ. ಉಗಿಬಂಡಿ. ಊಟ. ಋಷಿ. ಎಲೆ. ಏಡಿ. ಐದಳ. ಅರ್ಥ ಆಯ್ತಾ? ಹೇಳಿ. ಅರಸ. ಆನೆ. ಇಲಿ. ಬೋರ್ಡ್ ನೋಡ್ಬೇಕು. ಈರುಳ್ಳಿ. ಉಗಿಬಂಡಿ. ಊಟ. ಋಷಿ. ಎಲೆ. ಏಡಿ. ಐದಳ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.